ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ನನ್ನ ಎಲ್ಲಾ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ ನಮಸ್ಕಾರಗಳು. ಇನ್ನೇನು ಆಗಸ್ಟ್ ನ ವರ್ಕ್ಶಾಪ್ ಕಾರ್ಯಾಗಾರ 31ನೇ ತಾರೀಕು. ಯಾರೆಲ್ಲ ಕಾರ್ಯಾಗಾರಕ್ಕೆ ಬರ್ತಿದ್ದೀರೋ ಅವರೆಲ್ಲ ತಪ್ಪದೆ ಒಬ್ಬೊಬ್ಬರ ಕೈಯಲ್ಲೂ ಮೂರು ನಿಂಬೆಹಣ್ಣು ಇರಬೇಕು. 3 ನಿಂಬೆಹಣ್ಣು, ಹಾಗೆ 1 ಹಿಡಿಯಷ್ಟು ಗರಿಕೆ ಹುಲ್ಲು ತರಬೇಕು, 1 ಮೊಳದಷ್ಟು ಕೆಂಪು ದಾರ, ಹಾಗೆ ಯಾವುದಾದ್ರೂ ಒಂದು ಕೆಂಪು ಹೂವು, 1 ಹಿಡಿ ಕೆಂಪು ಹೂವು ತೆಗೆದುಕೊಂಡು ಬನ್ನಿ. ಎಲ್ಲರೂ ಕೆಂಪು ಡ್ರೆಸ್ ನಲ್ಲಿ ಬರತಕ್ಕದ್ದು ಈ ವರ್ಕ್ಶಾಪ್ಗೆ ಬರುವಂತವ್ರು. ಹಾಗೆ ಸಾಲವೇನಾದ್ರೂ ಇದ್ರೆ ಯಾವ್ದಾದ್ರೂ ಒಂದು ದಿನ, ಶುಕ್ರವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹಳದಿ ಕಲರ್ ಪೇಪರ್ನಲ್ಲಿ ಬ್ಲ್ಯಾಕ್ ಕಲರ್ ಪೆನ್ನಿನಲ್ಲಿ ನಿಮ್ಮ ಎಲ್ಲ ಸಾಲಗಳನ್ನು ಪಟ್ಟಿ ಮಾಡಿ, ಈ ಪಟ್ಟಿ ಮಾಡಿದಾದ್ಮೇಲೆ ಈ ಒಂದು ಪೇಪರ್ನ ತುದಿಗಳಿಗೆ ಅರಿಶಿಣ ಮತ್ತು ಕುಂಕುಮ, ನೋಡಿ ಇಲ್ಲಿ ಹಚ್ತಿದ್ದೀನಿ ನಾನು, ಅರಿಶಿಣ ಕುಂಕುಮವನ್ನು ಹಚ್ಚಿ 4 ಭಾಗಗಳಿಗೂ 4 ತುದಿಗಳಿಗೂ ಅರಿಶಿಣ ಕುಂಕುಮವನ್ನು ಈ ರೀತಿ ಹಚ್ಚಿ ನೀವು ತರುವಂಥದ್ದು. ಒಂದು ವೇಳೆ ಸಾಲ ಬಿಟ್ಟು ಬೇರೆ ಇನ್ನಿತರೆ ಸಮಸ್ಯೆಗಳಿದ್ರೆ ಅದನ್ನು ಬಿಳಿ ಬಣ್ಣದ ಪೇಪರ್ನಲ್ಲಿ ಎಲ್ಲಾ ತೊಂದರೆಗಳನ್ನು, ಸಮಸ್ಯೆಗಳನ್ನು ಬರ್ಕೊಂಡು ಇದಕ್ಕೂ ಸಹ 4 ಮೂಲೆಗಳಿಗೂ ಒಂದು ಅಂಚುಗಳಿಗೂ ಅರಿಶಿಣ ಮತ್ತು ಕುಂಕುಮವನ್ನು ಹಚ್ಕೊಂಡು ಈ ರೀತಿ ಅರಿಶಿಣ ಮತ್ತು ಕುಂಕುಮ ಹಚ್ಚಿ ಎಲ್ಲಾ ಸಮಸ್ಯೆಗಳನ್ನು ಬರ್ಕೊಂಡು ಬನ್ನಿ. ಯಾವ ವಿಶ್ವತಂತ್ರ ಮಾಡಿದ್ರೆ, ಏನ್ ಮಾಡಿದ್ರೆ ಇದಕ್ಕೆ ನಿವಾರಣೆ ಸಿಗುತ್ತೆ ಅಂತಂತೇಳಿ ನಾನು ಕಾರ್ಯಾಗಾರದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ. ತುಂಬಾ ಜನಕ್ಕೆ ಪ್ರಶ್ನೆ ಇರ್ಬೋದು, ಇದೇನಿದು, ಅದು ಈ ಕಾಲದಲ್ಲಿ ಜಗತ್ತು ಇಷ್ಟು ವೇಗವಾಗಿ ನಡೀತಿದ್ರೆ, ಗ್ಲೋಬಲೈಸ್ಡ್ ವರ್ಲ್ಡ್ ಅಲ್ಲಿ ಇವೆಲ್ಲ ಏನು, ಈ ನಿಂಬೆ ಹಣ್ಣುಗಳು ಏನು, ಈ ಅರಿಶಿಣ ಕುಂಕುಮ ಅಂದ್ರೆ ಏನು, ಈ ಹೂವು, ಗರಿಕೆ ಹುಲ್ಲು, ಅಲ್ಲ ನ್ಯಾಚುರಲಿ ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಇದು ನಿಜವಾಗ್ಲೂ ಸುಮ್ಮನೆನಾ ಇದೆಲ್ಲ, ನಾನು ಇದ್ರಲ್ಲಿ ನಿಜ ಇದೆಯಾ ಅಂತ ಹೇಳಿ. ಕ್ವಾಂಟಮ್ ಸೈನ್ಸ್ಗೆ, ಈ ಕ್ವಾಂಟಮ್ ಫಿಸಿಕ್ಸ್ಗೆ ಇನ್ನು ಎಷ್ಟೋ ಅಂಶಗಳು ಅರ್ಥನೇ ಆಗಲಿಲ್ಲ. ಜಗತ್ತಿನ್ನೂ ನಮ್ಮ ವೇದ ಉಪನಿಷತ್ತುಗಳು ಅಥವಾ ಭಗವದ್ಗೀತೆ ಏನಿದೆಯೋ ಅಥವಾ ನಮ್ಮ ಸನಾತನ ಸಾರಾಂಶವನ್ನು, ಸಂಸ್ಕಾರವನ್ನು ಡಿಕೋಡ್ ಮಾಡ್ತಿದ್ದಾರೆ. ಅವ್ರಿಗಿನ್ನೂ ನಾವು ಎಷ್ಟೋ ಲಕ್ಷ ವರ್ಷಗಳ ಹಿಂದ್ಗಡೆ ಎಷ್ಟು ಸುಪೀರಿಯರ್ ಆಗಿ ಇದ್ದೀವಿ ಅನ್ನೋದಕ್ಕೆ ನಮ್ಮ ವೇದ ಉಪನಿಷತ್ತುಗಳೇ, ನಮ್ಮ ಧರ್ಮ ಸಂಸ್ಕಾರವೇ ಅದಕ್ಕೆಲ್ಲ ಪೂರಕವಾದ ಕಾರಣ. ದೇ ಆರ್ ನಾಟ್ ಏಬಲ್ ಟು ಡಿಕೋಡ್ ಇಟ್. ಎವ್ರಿ ಡಿಕೋಡಿಂಗ್ ದೇ ಆರ್ ರಿಯಲೈಸಿಂಗ್ ಈ ಭಾರತ, ಈ ಸಂಸ್ಕಾರ ಎಷ್ಟು ಉನ್ನತವಾದದ್ದು, ಶ್ರೇಷ್ಠವಾದದ್ದು ಅಂತಂತೇಳಿ. ಸೊ ಇದಕ್ಕೆಲ್ಲ ತುಂಬಾ ಅರ್ಥ ಇದೆ, ಒಳಾರ್ಥಗಳು ತುಂಬಾ ಇದೆ. ಅದಕ್ಕೆ ನಾವು ಯಾವತ್ತು ವಿಶ್ವ ಜ್ಞಾನದ ಬಗ್ಗೆ ನಮ್ಮ ವರ್ಕ್ಶಾಪ್ ನಲ್ಲಿ, ಕಾರ್ಯಾಗಾರದಲ್ಲಿ ಹೇಳಿಕೊಡ್ತೇವೆ ಹೊರತು ಯಾವುದೋ ಸಾಮಾನ್ಯ ಜ್ಞಾನವನ್ನಂತಲ್ಲ. ಸೊ ಬುಕ್ಸ್ ಅಲ್ಲಿರುವಂತದ್ದು ಅಥವಾ ಪ್ರಪಂಚದಲ್ಲಿ ತುಂಬಾ ಜನ ಹಣಕಾಸಿನ ಬಗ್ಗೆ ಹೇಳ್ಕೊಡ್ತಾರೆ, ಅಂತದ್ರ ಬಗ್ಗೆ ಹೇಳ್ಕೊಡೋದಕ್ಕೆ ನಾನಿಲ್ಲ. ನಾನು ಹೇಳಿಕೊಡುವಂಥದ್ದು ವಿಶ್ವಜ್ಞಾನವಾಗಿರುತ್ತೆ. ದಿಸ್ ಇಸ್ ವಿಸ್ಡಮ್. ಸೊ ಇಟ್ ಈಸ್ ನಾಟ್ ನಾಲೆಡ್ಜ್ ಅಟ್ ಆಲ್. ಸೊ ಹಾಗಾಗಿ ದಯವಿಟ್ಟು ನಾನು ಹೇಳಿದ ಹಾಗೆ ಎಲ್ಲರೂ ಬರಬೇಕು. ಈಗ ನೋಡಿ, ಅನಂತ ವಿಶ್ವ ಆಚಾರ್ಯ ತೆಗೆದುಕೊಳ್ಳಿ. ಐ ಆಮ್ ಪ್ರೊವೈಡಿಂಗ್ ವಿಸ್ಡಮ್. ಗುರುಕುಲದ ಪದ್ಧತಿಯಲ್ಲಿ ನಾನು ಒಂದು ವಿದ್ಯೆಯನ್ನು ಕಲಿಸ್ಕೊಡ್ತಿದ್ದೇನೆ. ಅದು ಮುಕ್ತಿಯ ವಿದ್ಯೆ ಆಗ್ಬೋದು ಅಥವಾ ವೆಲ್ತ್, ಐಶ್ವರ್ಯದ ವಿದ್ಯೆ ಆಗ್ಬೋದು. ಎಷ್ಟೋ ಜನ ಮಾತಾಡ್ತಾರಲ್ವ ದುಡ್ಡಿನ ಬಗ್ಗೆ, ಎಷ್ಟು ಜನ ಇಲ್ಲ. ಯಾಕೆ ನೀವು ನನ್ನನ್ನೇ ನೋಡ್ಬೇಕು? ಯಾಕೆ ನನ್ನ ವರ್ಕ್ಶಾಪ್ಗೆ ಲಕ್ಷ ಜನ ಪ್ರತಿ ತಿಂಗಳು ಬರ್ತಾರೆ? ಕಳೆದ ತಿಂಗಳು ಬಂದಾಗ ಅವ್ರಿಗೆ ಕುಳಿತುಕೊಳ್ಳೋದಕ್ಕೆ ಜಾಗ ಇಲ್ಲದೆ ನೆಲದ ಮೇಲೆಲ್ಲ ಕುಳಿತುಕೊಂಡಿದ್ರು. ಯಾಕೆ ಜನ ಅಷ್ಟು ಯಾಕೆ ನನಗ್ ಮಾತ್ರ ಡಿಮಾಂಡ್ ಇದೆ? ಸೊ ಯಾಕೆ ಅಂತಂದ್ರೆ ಸಿಂಪಲ್, ಯು ಗಾಟ್ ಟು ಹ್ಯಾವ್ ದಟ್ USP, ಯುನೀಕ್ ಸೆಲ್ಲಿಂಗ್ ಪ್ರಪೋಸಿಷನ್. ಇಟ್ ಈಸ್ ನಾಟ್ ಜಸ್ಟ್ ಫಾರ್ ಲೈಫ್, ಇಟ್ ಈಸ್ ಫಾರ್ ಬಿಸ್ನೆಸ್ ಅಂಡ್ ಅಕ್ರಾಸ್. ಯು ಕ್ಯಾನ್ ಯೂಸ್ ಇಟ್ ಫಾರ್ ಎನಿಥಿಂಗ್ ಅಂಡ್ ಲಿಟರಲಿ ಎವ್ರಿಥಿಂಗ್. ಲೈಫಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಎಲ್ಲದಕ್ಕೂ. ಆಗ ಮಾತ್ರ ವಿ ಕ್ಯಾನ್ ಸ್ಟ್ಯಾಂಡ್ ಔಟ್. We can outperform, we can make profits. Otherwise we'll become one amongst many others in the crowd. So ನಾವು ಎಷ್ಟೋ ಜನಗಳಲ್ಲಿ ಒಬ್ಬರಾಗಬಾರ್ದು,
ಎಲ್ಲರಲ್ಲೂ ಎಲ್ಲರನ್ನು ಮೀರಿದಂತ ವ್ಯಕ್ತಿ ಯಾವುದರಲ್ಲಿ? ನಮ್ಮ ಗುಣಮಟ್ಟದಲ್ಲಿ, ನಮ್ಮ ಕ್ವಾಲಿಟಿ, ಕ್ವಾಂಟಿಟಿ, ಸರ್ವಿಸು, ಉತ್ತಮತೆಯಲ್ಲಿ ನಾವು ಮುಂದೆ ಬರಬೇಕು. ವಿ ಶುಡ್ ಸ್ಟ್ಯಾಂಡ್ ಔಟ್. ದಟ್ ಇಸ್ ವೆನ್ ಯು ಕ್ಯಾನ್ ಮೇಕ್ ಪ್ರಾಫಿಟ್ಸ್. ಸೊ ಇದೆಲ್ಲವನ್ನು ನಾವು ಕಲಿಯೋಣ. ಒಂದಂತೂ ಮನಸ್ಸಲ್ಲಿ ಇಟ್ಕೊಳ್ಳಿ, ಒಂದಂತೂ ನಾವು ಗೊತ್ತಿರಬೇಕು. ಆಸ್ ಲಾಂಗ್ ಆಸ್ ವಿ ಆರ್ ಓನ್ಲಿ ಕನ್ಸ್ಯೂಮರ್ಸ್, ವಿಲ್ ಬಿಕಮ್ ಪುವರ್. ದ ಡೇ ವಿ ಬಿಕಮ್ ಪ್ರೊಡ್ಯೂಸರ್ಸ್ ಅಲ್ಲ, ವಿ ಬಿಕಮ್ ರಿಚ್, ರಿಯಲಿ ರಿಚ್. ಸೊ ಎಲ್ಲಾ ಶ್ರೀಮಂತರು ನೀವು ನೋಡಿದ್ರೆ ಅವ್ರ ಹತ್ರ ಏನೋ ಒಂದು ಪ್ರಾಡಕ್ಟ್ ಇದೆ ಸೇಲ್ ಮಾಡೋದಕ್ಕೆ, ಅವ್ರದೇ ಆದ ಒಂದು ಪ್ರಾಡಕ್ಟ್ ಇದೆ. ಬರೀ ಕನ್ಸ್ಯೂಮ್ ಮಾಡ್ತಾ ಇಲ್ಲ, ಅವ್ರು ಪ್ರೊಡ್ಯೂಸು ಮಾಡ್ತಿದ್ದಾರೆ. ಅದೇ ಬಡವರು ಏನು ಪ್ರೊಡ್ಯೂಸ್ ಮಾಡಕ್ ಏನೂ ಇಲ್ಲ. ದೇ ಡೋಂಟ್ ಹ್ಯಾವ್ ಎ ಪ್ರಾಡಕ್ಟ್ ಆಫ್ ದರ್ ಓನ್, ದೇರ್ ಓನ್ಲಿ ಕನ್ಸ್ಯೂಮಿಂಗ್. ಬರೋ ದುಡ್ಡೆಲ್ಲನೂ ಅದು ಇದು ತೆಗೆದುಕೊಳ್ಳೋದಕ್ಕೆ ಹೊರಟೋದ್ರೆ ಅವ್ರ ಪ್ರಾಡಕ್ಟ್ ಯಾವಾಗ ಮಾಡೋಂಥದ್ದು? ಪ್ರಾಡಕ್ಟ್ ಅಂತಂದ್ರೆ ಬಿಸ್ನೆಸ್ ಯಾವಾಗ ಮಾಡೋದು? ಸೊ ಇದನ್ನ ಬೇಗ ಮಾಡೋಣ. ಎಲ್ಲ ಕರ್ಮಗಳು ಬೇಗ ಕಳ್ಕೊಳ್ಳೋಣ. ಬೇಗ ವ್ಯಾಪಾರವನ್ನು ಮಾಡೋಣ, ವ್ಯಾಪಾರದಲ್ಲಿ ಲಾಭ ಮಾಡೋಣ. ಅಷ್ಟೇ ಅಲ್ಲ, ಬಂದಂತ ಲಾಭವನ್ನು ಈ ಒಂದು ಅದ್ಭುತವಾದ ಯಂತ್ರ ಇದೆಯಲ್ವಾ, ದೇವರು ಕೊಟ್ಟಿರೋ, ಯೂನಿವರ್ಸ್ ಕೊಟ್ಟಿರೋ ಯಂತ್ರ, ಇದಕ್ಕೇನೆಲ್ಲ ಸುಖ ಕೊಡಬೇಕೋ ಆ ಎಲ್ಲ ಸುಖಗಳನ್ನು ನೈತಿಕವಾಗಿ, ನ್ಯಾಯಸಮ್ಮತವಾಗಿ ಕೊಟ್ಟು ಅನುಭವಿಸಿ ಮುಕ್ತಿಯನ್ನು ಪಡೆಯೋಣ. ಎಲ್ರಿಗೂ ನೇರವಾಗಿ ನಾನು ಆಗಸ್ಟ್ ಅಲ್ಲಿ ಮತ್ತೆ 100 ಕೋಟಿ ವರ್ಕ್ಶಾಪ್ ಅಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.